ಇವತ್ತಿನಿಂದ ಹೊಸ ರೂಲ್ಸ್ ಜಾರಿ. ಆಧಾರ್ ಪ್ಯಾನ್ ಕಾರ್ಡ್ ನಲ್ಲಿ ಮಹತ್ವದ ಬದಲಾವಣೆ. ನಿಮಗೆ ಇಲ್ಲಿ ಏನೇನ್ ಚೇಂಜ್ ಆಯ್ತು? ನಮಸ್ಕಾರ ಸ್ನೇಹಿತರೆ, 2025ನೇ ವರ್ಷ ಮುಗಿಸಿ 2026ಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತಿನಿಂದ ಅಂದ್ರೆ ಜನವರಿ 1, 2026ರಿಂದ ಭಾರತದಲ್ಲಿ ಕೆಲ ನೀತಿಗಳಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕೆ, ಕ್ರೆಡಿಟ್ ಸ್ಕೋರ್, ನಿಮ್ಮ ಸಂಬಳ, ಬ್ಯಾಂಕ್ ಸಾಲ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಿದೆ. ರೈತರಿಂದ ಸರ್ಕಾರಿ ನೌಕರರ ತನಕ ಸಾಮಾನ್ಯ ಜನರ ಮೇಲೂ ಇದು ಪರಿಣಾಮ ಬೀರುತ್ತೆ. ಸೊ ಈ ವಿಡಿಯೋದಲ್ಲಿ ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ಪಡಿತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋವನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಹೇಗೆ ಸೇರಬಹುದು? ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ. ಆಧಾರ್ ಲಿಂಕ್ ಆಗದ ಪ್ಯಾನ್ ಇನ್ನು ನಿಷ್ಕ್ರಿಯ. ಮೊದಲನೇದಾಗಿ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಕಳೆದ 2-3 ವರ್ಷಗಳಿಂದ ಸರ್ಕಾರ ತುತ್ತೂರಿ ಊದಿ ಕೇಳ್ತಾ ಇತ್ತು, ಮಾಡ್ರಿ ಅಂತ ಗೋಗರಿತಾ ಇತ್ತು. ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಪ್ಯಾನ್ಗೆ ಲಿಂಕ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಅಂತ. ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಚೇಂಜ್ ಮಾಡ್ತು. ಆದ್ರೆ ಸಾಕಷ್ಟು ಜನ ಇನ್ನೂ ಟೈಮ್ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಬಂದ್ರು. ಆದ್ರೆ ಡಿಸೆಂಬರ್ 31, 2025ಕ್ಕೆ ಆ ಡೆಡ್ ಲೈನ್ ಮುಗಿದು ಹೋಗಿದೆ. ಇವತ್ತಿನಿಂದ ಅಂದ್ರೆ ಜನವರಿ 1, 2026ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಲಿಂಕ್ ಆಗಿಲ್ಲ ಆದ್ರೆ ಅದು ಕೇವಲ ಒಂದು ಪ್ಲಾಸ್ಟಿಕ್ ತುಂಡಷ್ಟೇ. ನಿಮ್ಮ ಪ್ಯಾನ್ ಕಾರ್ಡ್ ಇನ್ಆಪರೇಟಿವ್ ಅಂತ ಘೋಷಣೆಯಾಗುತ್ತೆ, ಡೆಡ್ ಆಗುತ್ತೆ. ನೀವು ಹೊಸದಾಗಿ ಪ್ಯಾನ್ ಮಾಡಿಸಬೇಕಾಗತ್ತೆ. ಒಂದ್ ವೇಳೆ ಮಾಡಿಸಿಲ್ಲ ಅಂದ್ರೆ ಲಿಂಕ್ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಅಂದ್ರೆ ನೀವು ಬ್ಯಾಂಕ್ ನಲ್ಲಿ 50,000ಕ್ಕಿಂತ ಹೆಚ್ಚು ಹಣ ಡ್ರಾ ಮಾಡೋಕೆ ಆಗೋದಿಲ್ಲ ಅಥವಾ ಡೆಪಾಸಿಟ್ ಮಾಡೋಕೆ ಆಗೋದಿಲ್ಲ. ಅಲ್ಲಿ ಪ್ಯಾನ್ ಮ್ಯಾಂಡೇಟರಿ. ಹಾಗೆ TDS ಕಟ್. ಇಲ್ಲಿವರೆಗೆ ನಿಮಗೆ 10% TDS ಕಟ್ ಆಗ್ತಿದ್ರೆ ಇನ್ನು ಮುಂದೆ ಅದು ಡಬಲ್ ಆಗುತ್ತೆ, 20% TDS ಕಟ್ ಮಾಡ್ತಾರೆ. ಹಾಗೆ ಸಂಬಳಕ್ಕೆ ಕತ್ತರಿ. ನೀವು ಉದ್ಯೋಗಿ ಆಗಿದ್ರೆ ನಿಮ್ಮ ಕಂಪನಿ ನಿಮ್ಮ ಸಂಬಳವನ್ನ ಹೋಲ್ಡ್ ಮಾಡಬಹುದು ಅಥವಾ ಟ್ಯಾಕ್ಸ್ ಜಾಸ್ತಿ ಹಾಕಬಹುದು. ಜೊತೆಗೆ TDS ಕಟ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಗಮನದಲ್ಲಿ ಇಡಬೇಕಾಗಿರೋ ಅಂಶ ಏನು ಅಂದ್ರೆ, ನೀವು 13 ಲಕ್ಷಕ್ಕಿಂತ ಕೆಳಗಡೆ ಸಂಬಳ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಇನ್ಕಮ್ ಇತ್ತು ಅಂದ್ರೆ TDS ಕಟ್ ಆಗಿರೋದೆಲ್ಲ ರಿಫಂಡ್ ತಗೋಬೋದಲ್ಲ. ಅದು ತಗೊಳಕೂ ಆಗೋದಿಲ್ಲ. 10 ಬದಲು 20 ಕಟ್ಟಾಗೋದು ಮಾತ್ರ ಅಲ್ಲ, ರಿಫಂಡ್ ತಗೊಳಕ್ಕೂ ಆಗೋದಿಲ್ಲ ಪ್ಯಾನ್ ಇಲ್ಲ ಅಂದ್ರೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದ ಯಾವುದೇ ಸಬ್ಸಿಡಿ ಅಥವಾ ಸ್ಕೀಮ್ಗಳ ಲಾಭ ಪಡಿಬೇಕು ಅಂದ್ರೂ ಕೂಡ ಪ್ಯಾನ್ ಆಕ್ಟಿವ್ ಆಗಿರಲೇಬೇಕು. ಸೊ ಇವತ್ತೇ ಚೆಕ್ ಮಾಡಿ. ಒಂದು ವೇಳೆ ಇನ್ಆಪರೇಟಿವ್ ಆಗಿದ್ರೆ ದಂಡ ಕಟ್ಟಿ ಅದನ್ನ ಬೇಗ ಸರಿ ಮಾಡ್ಕೊಳ್ಳೋಕೆ ಇನ್ನೂ ಅವಕಾಶ ಇದೆ. 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಈ ಮೊತ್ತವನ್ನ ಆದಾಯ ತೆರಿಗೆ ಇಲಾಖೆಯ ಪೋರ್ಟಲ್ ನಲ್ಲಿ ಮೈನರ್ ಹೆಡ್ 500 ಅಡಿಯಲ್ಲಿ ಪೇ ಮಾಡಬೇಕು. ಆದ್ರೆ ಅಲ್ಲಿವರೆಗೆ ನೀವು ಯಾವುದೇ ಫಿನಾನ್ಷಿಯಲ್ ಕೆಲಸ ಮಾಡಕ್ ಆಗಲ್ಲ. ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಪ್ಯಾನ್ ಡೆಡ್ ಆಗಿದ್ರೆ, ಇನ್ಆಪರೇಟಿವ್ ಆಗಿದ್ರೆ. ಇನ್ನು ಸಾಲ ತಗೊಳ್ಳೋದು ಈಸಿ ಇಲ್ಲ. ಕ್ರೆಡಿಟ್ ಸ್ಕೋರ್ ರೂಲ್ಸ್ ಚೇಂಜ್ ಆಗ್ತಾ ಇದೆ. ಎರಡನೇ ಅತಿ ದೊಡ್ಡ ಬದಲಾವಣೆ ಇದು. ನಿಮ್ಮ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್. ಇಲ್ಲಿವರೆಗೆ ಏನಾಗ್ತಿತ್ತು, ನೀವು ಯಾವುದೋ ಒಂದು EMI ಕಟ್ಟೋದು ಮರೆತು ಹೋಯ್ತು ಅನ್ಕೊಳ್ಳಿ, ಬ್ಯಾಂಕ್ನವರು ಆ ಮಾಹಿತಿಯನ್ನ ಕ್ರೆಡಿಟ್ ಬ್ಯೂರೋಗೆ ಕಳಿಸಕ್ಕೆ 15ರಿಂದ 30 ದಿನ ಟೈಮ್ ತಗೊಳ್ತಾ ಇದ್ರು. ಸೊ ನಿಮ್ಮ ಸ್ಕೋರ್ ಕಮ್ಮಿ ಆಗೋಕೆ 1 ತಿಂಗಳು ಬಫರ್ ಟೈಮ್ ಇರ್ತಿತ್ತು. ಅಷ್ಟರಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ತಗೊಳಕ್ಕೆ ಏನಾದ್ರು ಹೆಲ್ಪ್ ಆಗ್ತಿತ್ತು. ಆದರೆ ಇವತ್ತಿನಿಂದ ಆ ಗ್ಯಾಪ್ ಇಲ್ಲ. RBI ಹೊಸ ರೂಲ್ಸ್ ಪ್ರಕಾರ ಬ್ಯಾಂಕ್ಗಳು ಇನ್ನು ಮುಂದೆ ಪ್ರತಿ ವಾರ ವೀಕ್ಲಿ ಬೇಸಿಸ್ನಲ್ಲಿ ಗ್ರಾಹಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲೇಬೇಕು. ಈ ಚೇಂಜ್ನಿಂದ ನೀವಿವತ್ತು ಸಾಲದ ಕಂತು ಮಿಸ್ ಮಾಡಿದ್ರೆ ಮುಂದಿನ ವಾರವೇ ನಿಮ್ಮ ಸಿಬಿಲ್ ಸ್ಕೋರ್ ಕೆಳಗೆ ಬೀಳುತ್ತೆ. ಇದರಿಂದ ಗ್ಯಾಪ್ನ ಲೋನ್ಗೆ ಅಪ್ಲೈ ಮಾಡೋಣ ಅಂತ ಹೋದಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಪಾಸಿಟಿವ್ ಅಂಶ ಕೂಡ ಇದೆ. ನೀವು ಸಾಲವನ್ನು ಪೂರ್ತಿಯಾಗಿ ತೀರಿಸಿದ್ರೂ ಕೂಡ ಪ್ರೀ ಕ್ಲೋಜರ್ ಆ ಮಾಹಿತಿ ಕೂಡ ಬೇಗ ಅಪ್ಡೇಟ್ ಆಗುತ್ತೆ. ಈ ಹಿಂದೆ ಏನಾಗ್ತಿತ್ತು, ಸಾಲ ತೀರಿಸಿ ಆಗಿದ್ರು ಕೂಡ ಅಪ್ಡೇಟ್ ಆಗಕ್ಕೆ ಟೈಮ್ ಜಾಸ್ತಿ ಆಗ್ತಿದ್ರಿಂದ ಇನ್ನು ಬಾಕಿ ಇದೆ ಅಂತಾನೆ ತೋರಿಸ್ತಾ ಇತ್ತು. ಈಗ ಆ ಸಮಸ್ಯೆ ತಪ್ಪತ್ತೆ. ನಿಮ್ಮ ಸ್ಕೋರ್ ಬೇಗ ಇಂಪ್ರೂವ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಸಿಸ್ಟಮ್ ಅನ್ನ ಚೆನ್ನಾಗಿ ಯೂಸ್ ಮಾಡೋರ್ದು. ಸರ್ಕಾರಿ ನೌಕರರಿಗೆ ಬಂಪರ್. ಈಗ ಸರ್ಕಾರಿ ನೌಕರರ ವಿಚಾರಕ್ಕೆ ಬರೋಣ. ಕಳೆದ ವರ್ಷ ಪೂರ್ತಿ 8ನೇ ವೇತನ ಆಯೋಗ ಯಾವಾಗ ಬರುತ್ತೆ ಅನ್ನೋ ಚರ್ಚೆ ನಡೀತಾ ಇತ್ತು. ರೂಲ್ಸ್ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆ ಆಗಬೇಕು. 7ನೇ ವೇತನ ಆಯೋಗದ ಅವಧಿ ಮುಗಿದಿದೆ. ಹಾಗಾಗಿ ಇವತ್ತಿನಿಂದ ಜನವರಿ 1, 2026 8ನೇ ವೇತನ ಆಯೋಗದ ಅವಧಿ ಶುರುವಾಗುತ್ತೆ ಅಂತ ನಿರೀಕ್ಷೆ ಇದೆ. ಅವಧಿ ಶುರುವಾದ ತಕ್ಷಣ ಸಂಬಳ ಜಾಸ್ತಿ ಆಗುತ್ತೆ, ಇಲ್ಲ ಆಯೋಗ ರಚನೆಯಾಗಿ ಅವರು ವರದಿ ಕೊಟ್ಟು ಅದು ಜಾರಿಯಾಗೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು ಜನವರಿ 1, 2026ರಿಂದಲೇ ಪೂರ್ವಾನ್ವಯ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಆಗಿ ಜಾರಿಯಾಗೋ ಚಾನ್ಸಸ್ ಇದೆ. ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗೋ ಸಂಬಳದ ಹೆಚ್ಚಳ ಇವತ್ತಿನಿಂದಲೇ ಲೆಕ್ಕ ಹಾಕಿ ಅರಿಯರ್ಸ್ ರೂಪದಲ್ಲೂ ಕೂಡ ಕೊಡ್ತಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ DA ಕೂಡ 50% ದಾಟಿ ಮುಂದುವರಿಯುವ ಸಾಧ್ಯತೆ ಇದೆ. ಇದು ಬೇಸಿಕ್ ಸ್ಯಾಲರಿ ಜೊತೆಗೆ ಮರ್ಜ್ ಆಗುತ್ತಾ ಅಥವಾ ಹೊಸ ಫಾರ್ಮುಲಾ ಬರುತ್ತಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ವಿಚಾರ. ನಮ್ಮಲ್ಲಿ ಮಾಹಿತಿ ಪ್ರಕಾರ 10 ಕೋಟಿಗೂ ಅಧಿಕ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಅಂಥವರಿಗೆ ನೀವೀಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಗ್ಲುಕೋಮೀಟರ್ನಿಂದ ಬರೀ 10 ಸೆಕೆಂಡಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ಬೋದು. ಈ ಬಿಟೋ ಗ್ಲುಕೋಮೀಟರ್ಗೆ ಚಾರ್ಜ್ ಮಾಡೋ ಸೆಲ್ ಹಾಕೋ ಅಗತ್ಯನೂ ಇಲ್ಲ. ನೇರವಾಗಿ ನಿಮ್ಮ ಫೋನ್ ಜೊತೆ ಇದು ಕೆಲಸ ಮಾಡುತ್ತೆ. ಫೋನ್ನಲ್ಲಿ ಬಿಟೋ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ಬಿಟೋ ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ, ಕಿಟ್ನಲ್ಲಿ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೂಡ ಕೊಟ್ಟಿರ್ತಾರೆ. ಅದರಿಂದ ನೀವೇ ಬೆರಳು ತುದಿಯಲ್ಲಿ ಸ್ಯಾಂಪಲ್ ತಗೊಂಡು ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿ ಅಷ್ಟೇ 10 ಸೆಕೆಂಡಲ್ಲಿ ಫೋನ್ನಲ್ಲಿ ಕಂಪ್ಲೀಟ್ ರಿಸಲ್ಟ್ ತೋರಿಸ್ಬಿಡುತ್ತೆ. ಈ ರಿಪೋರ್ಟ್ನ ಡಾಕ್ಟರ್ಗೆ ಅಲ್ಲೇ ವಾಟ್ಸ್ಆ್ಯಪ್ ಕೂಡ ಮಾಡ್ಬೋದು. ಹಾಗೆ ಶುಗರ್ ಲೆವೆಲ್ನ ಅಲ್ಲಿ ಇಲ್ಲಿ ಬರೆದಿಟ್ಕೋಬೇಕು ಅಂತಿಲ್ಲ. ಪೇಪರ್ನಲ್ಲಿ ಆ್ಯಪ್ನಲ್ಲೇ ರೆಕಾರ್ಡ್ ಆಗುತ್ತೆ.
ಗ್ರಾಫ್ ಸಮೇತ ಡೈಲಿ, ವೀಕ್ಲಿ, ಮಂತ್ಲಿ, ಆಲ್ ಟೈಮ್ ಟ್ರೆಂಡ್ ಕೂಡ ತೋರಿಸುತ್ತೆ. ಜಸ್ಟ್ 489 ರೂಪಾಯಿ ಈಗ ಲಭ್ಯ ಇದೆ ಆಫರ್ ಪ್ರೈಸ್ ನಲ್ಲಿ. ಅಮೆಝಾನ್ ನಲ್ಲಿ 4.3 ಸ್ಟಾರ್ ಪ್ಲಸ್ ರೇಟಿಂಗ್ ಕೂಡ ಇದೆ. ISO ಸರ್ಟಿಫೈಡ್, ಲೈಫ್ ಟೈಮ್ ವಾರಂಟಿ ಕೂಡ ಇದೆ. 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ ಸೆಟ್ ಅಥವಾ ಸೂಜಿ ಫ್ರೀ ಆಗೂ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಡಯಾಬಿಟೀಸ್ ಪೇಷಂಟ್ಸ್ ಅವಶ್ಯಕತೆ ಇರೋರು ಅಥವಾ ಹೆಲ್ದಿ ಇಂಡಿವಿಜುವಲ್ಸ್ ಕೂಡ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕೆ ಶುಗರ್ ಲೆವೆಲ್ ಮಾನಿಟರ್ ಮಾಡಬೇಕು ಅನ್ನೋರು ಇದನ್ನ ಖರೀದಿ ಮಾಡಬಹುದು. ಅಥವಾ ಅವಶ್ಯಕತೆ ಇರೋರಿಗೆ ಸಿಂಪ್ಲಿ ಲಿಂಕ್ ಅನ್ನ ಕೂಡ ಶೇರ್ ಮಾಡಬಹುದು. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ಸ್ನೇಹಿತರ ವರದಿಯಲ್ಲಿ ಮುಂದುವರಿಯೋಣ. ಸರ್ಕಾರಕ್ಕೆ ಸಿಗುತ್ತೆ ಎಲ್ಲ ಮಾಹಿತಿ. ಇನ್ನು ನೀವು ಟ್ಯಾಕ್ಸ್ ಫೈಲ್ ಮಾಡುವಾಗ ಕೆಲ ಖರ್ಚುಗಳನ್ನ, ಆದಾಯಗಳನ್ನ ಮುಚ್ಚಿಡೋಕೆ ಟ್ರೈ ಮಾಡ್ತಾರೆ ಕೆಲವರು. ಇನ್ನು ಮುಂದೆ ಅದಕ್ಕೆ ಅವಕಾಶ ಇರಲ್ಲ. ಹೊಸ ಮಾದರಿಯ ITR ಫಾರ್ಮ್ಸ್ ಬರ್ತಾ ಇವೆ. ಅದರ ಸ್ಪೆಷಾಲಿಟಿ ಏನು ಅಂದರೆ ಪ್ರೀ ಫಿಲ್ಡ್ ಡೇಟಾ. ನೀವು ಫಾರ್ಮ್ ಓಪನ್ ಮಾಡೋ ಮುಂಚೆನೇ ಸರ್ಕಾರಕ್ಕೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಲಾಭ ಮಾಡಿದ್ರಿ, ಬ್ಯಾಂಕ್ನಲ್ಲಿ ಎಷ್ಟು ಬಡ್ಡಿ ಬಂತು, ಕ್ರೆಡಿಟ್ ಕಾರ್ಡ್ನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ, ವಿದೇಶಿ ಪ್ರವಾಸಕ್ಕೆ ಎಷ್ಟು ಖರ್ಚಾಯಿತು, ಇವೆಲ್ಲವೂ ಆ ಫಾರ್ಮ್ನಲ್ಲಿ ಮೊದಲೇ ಬಂದುಬಿಟ್ಟಿರುತ್ತೆ. ನೀವು ಅದನ್ನು ಡಿಲೀಟ್ ಮಾಡೋ ಹಾಗಿಲ್ಲ. ಇದು ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ AISನ ನೆಕ್ಸ್ಟ್ ಲೆವೆಲ್. ಎಲ್ಲವೂ ಲೆಕ್ಕಕ್ಕೆ ಸಿಗುತ್ತೆ. ಇದರಿಂದ ಎರರ್ಗಳನ್ನು ಕೂಡ ಕಮ್ಮಿ ಮಾಡಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ರೈತರಿಗೆ ಹೊಸ ರೂಲ್ಸ್. ಫಾರ್ಮರ್ ID ಕಡ್ಡಾಯ. ಭಾರತದ ಕೋಟ್ಯಂತರ ರೈತರಿಗೆ ಜೀವನಾಧಾರ ಆಗಿರೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಯೋಜನೆ. ಇದರಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಅವರಿಗೆ ಗೊಬ್ಬರಕ್ಕೆ ಇದಕ್ಕೇನೋ ಒಂದು ಹೆಲ್ಪ್ ಸಿಗುತ್ತೆ. ಈಗ ಸರ್ಕಾರ ಒಂದು ಹೊಸ ಡಿಜಿಟಲ್ ID ಸಿಸ್ಟಮ್ ತಂದಿದೆ. ಯಾರೆಲ್ಲ ಹೊಸದಾಗಿ PM ಕಿಸಾನ್ ಯೋಜನೆಗೆ ಅರ್ಜಿ ಹಾಕ್ತಾರೋ ಅವರಿಗೆ ಮಾತ್ರ ಫಾರ್ಮರ್ ID ಕಡ್ಡಾಯವಾಗುತ್ತೆ. ಈಗ ಆಲ್ರೆಡಿ ನೀವು ಹಳೆ ಫಲಾನುಭವಿ ಆಗಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೊಸಬರಿಗೆ ತುಂಬ ಕನ್ಫ್ಯೂಷನ್ ಆಗ್ಬೋದು, ಏನಿದು ಫಾರ್ಮರ್ ID ಅಂತ. ಇದೊಂದು ಡಿಜಿಟಲ್ ಐಡೆಂಟಿಟಿ. ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಮುಖ್ಯವಾಗಿ ನಿಮ್ಮ ಜಮೀನಿನ ದಾಖಲೆಗಳು ಒಂದೇ ಕಡೆ ಲಿಂಕ್ ಆಗಿರ್ತವೆ. ಇದರಿಂದ ರೈತರಿಗೆ ಸಾಲ ಬೇಕಾದರೂ, ಇನ್ಶೂರೆನ್ಸ್ ಬೇಕಾದರೂ ಅಥವಾ ಬೆಳೆ ಪರಿಹಾರ ಬೇಕಾದರೂ ಕೂಡ ಒಂದೇ ID ತೋರಿಸಿದ್ರೆ ಸಾಕು. 10 ಕಡೆ ಅಲೆದಾಡೋದು ತಪ್ಪುತ್ತೆ. ಸೊ ರೈತರ ಎಲ್ಲ ಮಾಹಿತಿಯನ್ನ ಒಂದೇ ಸೂರಿನಡಿ ತರೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ. ಕಮರ್ಷಿಯಲ್ ಸಿಲಿಂಡರ್, ರೆಸ್ಟೋರೆಂಟ್ ಅಲ್ಲಿ ಇಲ್ಲೆಲ್ಲ ಬಳಸ್ತಾರಲ್ಲ, ಮನೆ ಬಿಟ್ಟು ಬೇರೆ ಕಡೆ, ಆ ಕಮರ್ಷಿಯಲ್ ಸಿಲಿಂಡರ್ಗಳ ರೇಟ್ ಜಾಸ್ತಿ ಆಗ್ತಾ ಇದೆ. 19 kg ತೂಕದ್ದಕ್ಕೆ 111 ರೂಪಾಯಿ ಹೆಚ್ಚು. ಹೋಟೆಲ್, ರೆಸ್ಟೋರೆಂಟ್ಗಳ ಮೇಲೆ ಹೆಚ್ಚಿನ ಹೊರೆ. ಅಲ್ಟಿಮೇಟ್ಲಿ ಹೋಟೆಲ್ ಮೆನುಗಳು ನಮ್ಮ ಬಾಯಿಯನ್ನು ಸ್ವಲ್ಪ ಜಾಸ್ತಿ ಸುಡ್ತವೆ ಮೇಲೆ. ಆದರೆ ಸಮಾಧಾನದ ವಿಚಾರ ಅಂದರೆ ಗೃಹ ಬಳಕೆ ಮನೇಲಿ ಬಳಸೋ ಸಿಲಿಂಡರ್ ಪ್ರೈಸ್ನಲ್ಲಿ ಏನು ಚೇಂಜಸ್ ಮಾಡಿಲ್ಲ. UPI ಪೇಮೆಂಟ್ಗೂ ಹೊಸ ನಿಯಮ. ಇದು ನಾವು ದಿನನಿತ್ಯ ಬಳಸೋ UPI, ಫೋನ್ಪೇ, ಗೂಗಲ್ ಪೇ ಇಲ್ಲದೆ ಜೀವನ ಇರಲ್ಲ. ಅದು ಬೇಕೇ ಬೇಕಲ್ವಾ ಅದು. ಆದರೆ ಇತ್ತೀಚೆಗೆ ಫ್ರಾಡ್ಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಮೋಸ ನಡೀತಾ ಇದೆ. ಇದನ್ನು ತಡೆಯೋಕೆ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಬ್ಯಾಂಕುಗಳು ಹೊಸ ರೂಲ್ಸ್ ತಂದಿವೆ. ಅದರಲ್ಲಿ ಮೊದಲನೇದು ಬಲ್ಕ್ ಟ್ರಾನ್ಸಾಕ್ಷನ್ ಬ್ಲಾಕ್. ಅಂದರೆ ಒಂದೇ ಬಾರಿಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅಥವಾ ಜನರಿಗೆ ದುಡ್ಡು ಕಳಿಸೋದು ಅಥವಾ ರಿಸೀವ್ ಮಾಡೋದ್ರ ಮೇಲೆ ನಿಗಾ ಇಡಲಾಗುತ್ತೆ. ಅದು ಇವತ್ತಿನಿಂದ ಜಾರಿಯಾಗಿದೆ. ಹಾಗೆ ಸಿಮ್ ವೆರಿಫಿಕೇಶನ್. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ನಡೆಯುವ ಬ್ಯಾಂಕಿಂಗ್ ಫ್ರಾಡ್ ತಡೆಯೋಕೆ ಸಿಮ್ ಕಾರ್ಡ್ ವೆರಿಫಿಕೇಶನ್ ಇನ್ನು ಸ್ಟ್ರಿಕ್ಟ್ ಮಾಡಲಾಗಿದೆ. ಹಾಗೆ ಬ್ಯಾಂಕಿಂಗ್ ಚೆಕ್ ಕ್ಲಿಯರೆನ್ಸ್ ಕೂಡ ಇನ್ನು ಮುಂದೆ ಸ್ಪೀಡ್ ಆಗುತ್ತೆ. ಕಂಟಿನ್ಯೂಸ್ ಕ್ಲಿಯರಿಂಗ್ ಸಿಸ್ಟಮ್ ಬರೋದ್ರಿಂದ ಚೆಕ್ ಜಮೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ದುಡ್ಡು ಅಕೌಂಟ್ಗೆ ಬರಬಹುದು. 2-3 ದಿನ ಕಾಯೋ ಅವಶ್ಯಕತೆನೇ ಇರೋದಿಲ್ಲ. ಇದರ ಜೊತೆಗೆ RBI ಕೋ ಲೆಂಡಿಂಗ್ ಸಿಸ್ಟಮ್ನಲ್ಲಿ ಹೊಸ ರೂಲ್ಸ್ ತಂದಿದೆ. ಏನಿದು ಕೋ ಲೆಂಡಿಂಗ್? ಸಿಂಪಲ್ ಆಗಿ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ದೊಡ್ಡ ಬ್ಯಾಂಕ್, ಒಂದು NBFC, ಉದಾಹರಣೆಗೆ ಮುತ್ತೂಟ್ ಫೈನಾನ್ಸ್ ಅಥವಾ ಬಜಾಜ್ ಫಿನ್ಸರ್ವ್ ಅನ್ಕೊಳ್ಳಿ, ಇಬ್ಬರು ಸೇರಿ ಒಬ್ಬ ಗ್ರಾಹಕನಿಗೆ ಸಾಲ ಕೊಡ್ತಾರೆ. ಅದನ್ನು ಕೋ ಲೆಂಡಿಂಗ್ ಅಂತಾರೆ. ಜನವರಿ 1, 2026ರಿಂದ ಜಾರಿಗೆ ಬಂದಿರೋ ರೂಲ್ಸ್ ಪ್ರಕಾರ ಈ ಇಬ್ಬರು ಸಾಲ ಕೊಡುವವರು, ಬ್ಯಾಂಕ್ ಮತ್ತು NBFC, ಕೇವಲ ಸಾಲ ಕೊಟ್ಟು ಸುಮ್ಮನಾಗೋ ಹಾಗಿಲ್ಲ. ಸಾಲದ ಒಟ್ಟು ಮೊತ್ತದಲ್ಲಿ ಕನಿಷ್ಠ 10% ಅಂದರೆ 10% ಆಯಾ ಸಂಸ್ಥೆಗಳು ತಮ್ಮದೇ ಖಾತೆಯಲ್ಲಿ ಉಳಿಸ್ಕೊಳ್ಬೇಕು. ಅಂದರೆ ಸಾಲದ ಹೊಣೆಗಾರಿಕೆಯನ್ನು ಇಬ್ಬರು ಹಂಚ್ಕೋಬೇಕು. ಒಂದು ವೇಳೆ ಸಾಲಗಾರ ಹಣ ವಾಪಸ್ ಕೊಡದೇ ಇದ್ದರೆ ಆ ನಷ್ಟವನ್ನು ಇಬ್ಬರೂ ಅನುಭವಿಸಬೇಕಾಗತ್ತೆ. ಯಾಕೆ ಈ ರೀತಿ ನಿಯಮ? ಮೊದಲಿಗೆ ಜವಾಬ್ದಾರಿಯುತ ಸಾಲ. ಅಂದರೆ ಸಾಲ ಕೊಡೋ ಸಂಸ್ಥೆಗಳು ನಮಗೆ ನಷ್ಟ ಇಲ್ಲ ಅಂತ ಯೋಚಿಸಿ ಬೇಕಾಬಿಟ್ಟು ಯಾರಿಗೂ ಸಾಲ ಕೊಡೋಂಗಿಲ್ಲ. ತಮ್ಮ ಹಣವು 10% ಸಿಕ್ಕಿ ಹಾಕೊಂಡಿರುತ್ತೆ ಅನ್ನೋ ಕಾರಣಕ್ಕೆ ಅವರು ಸಾಲಗಾರನ ಅರ್ಹತೆಯನ್ನು ಚೆನ್ನಾಗಿ ಪರೀಕ್ಷಿಸಿ ಕೊಡ್ತಾರೆ ಅಂತ. ಎರಡನೇದು ರಿಸ್ಕ್ ಶೇರಿಂಗ್. ಬ್ಯಾಂಕ್ ಮತ್ತು NBFC ನಡುವೆ ಸಮಾನವಾದ ಜವಾಬ್ದಾರಿ ಇರಲಿ ಅನ್ನೋದು RBIನ ಉದ್ದೇಶ. ಹಾಗೆ ಸಾಲ ಕೊಡೋ ಪ್ರಕ್ರಿಯೆ ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ಬ್ಯಾಂಕ್ಗಳು ಹೆಚ್ಚು ಜಾಗರೂಕತೆಯಿಂದ ಇರ್ತವೆ ಅಂತ. ಹೊಸ ಕಾರ್ಮಿಕ ನೀತಿ ಬದಲಾವಣೆ ಏನು? ಇದು ಪ್ರೈವೇಟ್ ಕಂಪನಿ ಉದ್ಯೋಗಿಗಳಿಗೆ ತುಂಬಾ ಮುಖ್ಯವಾಗಿರೋ ವಿಚಾರ. ಹೊಸ ಲೇಬರ್ ಕೋಡ್ಗಳು, ನ್ಯೂ ಲೇಬರ್ ಕೋಡ್ಸ್ ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗೋ ಸಾಧ್ಯತೆ ಇದೆ. ಇದೇನು ಜನವರಿ 1ರಿಂದ ಜಾರಿ ಆಗ್ತಾ ಇಲ್ಲ.
ಈ ಸಲ ಹಂತವಾಗಿ ಜಾರಿಯಾಗುತ್ತೆ. ಸೊ ಅದನ್ನು ನೋಡುವುದಾದರೆ ಇದರಲ್ಲಿರೋ ಒಂದು ರೂಲ್ ನಿಮ್ಮ ಜೇಬಿಗೆ ನೇರವಾಗಿ ಎಫೆಕ್ಟ್ ಮಾಡುತ್ತೆ. ಅದೇನು ಅಂದರೆ, ನಿಮ್ಮ ಕಂಪನಿ ನಿಮಗೆ ಕೊಡೋ ಒಟ್ಟು ಸಂಬಳದಲ್ಲಿ ಬೇಸಿಕ್ ಸ್ಯಾಲ್ರಿ ಕನಿಷ್ಠ 50% ಇರಲೇಬೇಕು. ಇಲ್ಲಿವರೆಗೆ ಕಂಪನಿಗಳು ಏನು ಮಾಡ್ತಿದ್ವು ಅಂದರೆ, ಬೇಸಿಕ್ ಸ್ಯಾಲ್ರಿ ಕಮ್ಮಿ ಇಟ್ಟು ಅಲೋವೆನ್ಸಸ್ ಜಾಸ್ತಿ ಕೊಡ್ತಾಯಿದ್ರು. ಯಾಕಂದರೆ ಬೇಸಿಕ್ ಸ್ಯಾಲ್ರಿ ಮೇಲೆ PF ಕಟ್ ಆಗುತ್ತೆ. ಈಗ ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಆದರೆ ಏನಾಗುತ್ತೆ, ನಿಮ್ಮ PF ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ನಿಮ್ಮ ನಿವೃತ್ತಿಗೆ ಒಳ್ಳೆಯದು. ಅಲ್ಲದೆ ಗ್ರ್ಯಾಚ್ಯುಟಿ ಕೂಡ ಜಾಸ್ತಿ ಸಿಗುತ್ತೆ. ಆದರೆ ಕೈಗೆ ಸಿಗೋ ಸಂಬಳದಲ್ಲಿ ಟೇಕ್ ಹೋಮ್ನಲ್ಲಿ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಉದಾಹರಣೆಗೆ ನಿಮ್ಮ ಸಂಬಳ 50,000 ಇದ್ದರೆ ಇನ್ನು ಮುಂದೆ ನಿಮಗೆ ಕೈಗೆ ಬರೋದು 42,000-43,000 ಆಗ್ಬೋದು. ಉಳಿದಿದ್ದು PFಗೆ ಹೋಗುತ್ತೆ. ಇದು ಭವಿಷ್ಯಕ್ಕೆ ಸೇವಿಂಗ್ಸ್ ಆದರೂ ಕೂಡ ಇವತ್ತಿನ EMI ಕಟ್ಟೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೆಲ್ಲ ಸ್ನೇಹಿತರೆ ಹೊಸ ವರ್ಷಕ್ಕೆ ಹೊಸ ಮೇಜರ್ ಬದಲಾವಣೆಗಳು, ರೂಲ್ಸ್ ಹಾಗೂ ಎಫೆಕ್ಟಿವ್ ಡೇಟ್ಸ್. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ತುಂಬ ಜನಕ್ಕೆ ತುಂಬ ಮುಖ್ಯ ಇರ್ಬೋದು. ಆ್ಯಕ್ಚುಲಿ ಎಲ್ಲರಿಗೂ ಎಲ್ಲ ಪಾಯಿಂಟ್ ಅನ್ವಯ ಆಗದೆ ಹೋದರೂ ಕೂಡ ಹೆಚ್ಚಿನ ಪಾಯಿಂಟ್ ಎಲ್ರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಮರಿದೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆರಂಭದಲ್ಲಿ ಹೇಳಿದ್ವಲ್ಲ ಮಸ್ಮಾಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು, ಅದರಲ್ಲಿ ಇಂಟ್ರೆಸ್ಟ್ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸೇರಬಹುದು. ಆಮೇಲೆ ಸೇರಿದಾಗ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಇನ್ಕ್ಲೂಡಿಂಗ್ ನಾವು ವೀಕ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮೆಂಬರ್ ಓನ್ಲಿಯಲ್ಲಿ. ಅದು ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಸೇರಿದ ಹಾಗೆ ಅದನ್ನು ಕೂಡ ನೋಡ್ಬೋದು. ಕರೆಂಟ್ ಪವರ್ ಪ್ರೋಗ್ರಾಮನ್ನು ಕೂಡ ನೋಡ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಹಾಗೆ ಸ್ನೇಹಿತರೆ ಆಗಲೇ ಹೇಳಿದ್ವಲ್ಲ ಸ್ಮಾರ್ಟ್ ಬೀಟೋ ಗ್ಲೂಕೋಮೀಟರ್ ಖರೀದಿ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಅಗತ್ಯ ಇರೋರಿಗೆ ಲಿಂಕನ್ನು ಶೇರ್ ಕೂಡ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.